ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಬಗ್ಗೆ ಒಂದು ಬಿಗ್ ಅಪ್ಡೇಟ್ನ ನಮ್ಮ ಸರ್ಕಾರ ನೀಡಿದೆ. ಅದೇನಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತು ಶೇರ್ ಮಾಡಿ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ನೋಡಿ ಸ್ನೇಹಿತರೆ, ನಾವೆಲ್ಲರೂ ಕೂಡ ಗೃಹಜ್ಯೋತಿನ ಬಳಕೆ ಮಾಡ್ತಾ ಇದ್ದೀವಿ. ಫ್ರೀಯಾಗಿ ಕರೆಂಟನ್ನು ಉಪಯೋಗಿಸ್ಕೊತಾ ಇದ್ದೀವಿ. ನಮ್ಮ ದಿನ ಬಳಕೆಗಿಂತ ಹೆಚ್ಚಾಗಿ ನಾವು ಉಪಯೋಗಿಸ್ಕೊತಾ ಇದ್ದೀವಿ. ಆದರೆ ಸ್ವಲ್ಪ ಜನಕ್ಕೆ ಇನ್ಮೇಲೆ ನಮಗೆ ಕರೆಂಟ್ ಬಿಲ್ ಬರ್ತಾ ಇದೆ, ನಾವು ಕರೆಂಟ್ ಬಿಲ್ನ ಕಟ್ತಾ ಇದ್ದೀವಿ, ಏನಿದಕ್ಕೆ ಕಾರಣ ಅಂತ ಹೇಳಿ ಕೇಳ್ತಾ ಇದ್ದೀರಾ. ಹೌದು ಸ್ನೇಹಿತರೆ, ಇನ್ಮೇಲೆ ನಿಮಗೆ ಕರೆಂಟ್ ಬಿಲ್ನ ಬರ್ತಾ ಇದೆ. 100 ವ್ಯಾಟ್ ಅಂತ ಹೇಳಿದರು, ಆದರೆ ನಾವು ಅಷ್ಟೊಂದನ್ನು ಯೂಸ್ ಮಾಡ್ತಾ ಇಲ್ವಲ್ಲ ಅಂತ ಹೇಳಿ ತುಂಬ ಜನ ಕಮೆಂಟ್ನ ಮಾಡ್ತಾಯಿದ್ರು. ಅದಕ್ಕೆಲ್ಲ ಒಂದು ಪರಿಹಾರ ಅಂತ ಇದೆ ನೋಡಿ. ಏನು ಸರ್ಕಾರ 100 ವ್ಯಾಟ್ ಅಂತ ಹೇಳಿತ್ತು, ಅದು ನಿಮ್ಮ ಶೇಕಡಾವಾರು ಒಂದು 6 ತಿಂಗಳಿಂದ ಎಷ್ಟು ನೀವು ಯೂಸ್ ಮಾಡ್ತಿದ್ದೀರಾ, ಈ ತಿಂಗಳು ಕೂಡ ಅಷ್ಟೇ ಯೂಸ್ ಮಾಡಿದ್ರೆ ನಿಮಗೆ ಕರೆಂಟ್ ಬಿಲ್ ಬರೋದಿಲ್ಲ. ಇಲ್ಲ ನಮಗೆ ಫ್ರೀ ಕರೆಂಟ್ ಅಂತ ನಾವು ಜಾಸ್ತಿ ಯೂಸ್ ಮಾಡಿದ್ದೀರಿ ಅಂತಂದರೆ ನಿಮಗೆ ಕರೆಂಟ್ ಬಿಲ್ ಬರುತ್ತೆ. ಅದನ್ನು ನಾವು ನಿಮಗೆ ಮುಂಚಿತವಾಗೇ ಹೇಳಿದ್ವಿ. ಆದರೆ ಈಗ ಗೃಹಲಕ್ಷ್ಮಿಯಲ್ಲಿ ಮತ್ತು ಏನು ಗೃಹಜ್ಯೋತಿನಲ್ಲಿ ಒಂದು ಬಿಗ್ ಅಪ್ಡೇಟ್ಸ್ ಅಂತ ಬಂದಿದೆ. ಏನು ಸರ್ಕಾರ ಇವಾಗ ಪ್ರತಿಯೊಂದು ಕೂಡ ಡಾಕ್ಯುಮೆಂಟ್ಸ್ ಇವೆರಡರಲ್ಲೂ ಕೂಡ ಪ್ರತಿಯೊಂದು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದೆ. ಪಕ್ಕಾ ಡಾಕ್ಯುಮೆಂಟ್ 100% ಡಾಕ್ಯುಮೆಂಟ್ ನಮ್ಮದೆಲ್ಲ ಕರೆಕ್ಟಾಗಿದೆ. ನಾವು ಯಾವುದನ್ನು ಕೂಡ ತಿದ್ದುಪಡಿನ ಮಾಡಿಸಿಲ್ಲ, ನಾವೇನು ಕೂಡ ಹೊಸ್ದಾಗಿ ಆಲ್ಟರ್ನೇಟ್ ಮಾಡಿಸಿಲ್ಲ. ಇರೋದೇ ನಾವು ಹಿಂಗೆ ಬಡ ಕುಟುಂಬದಲ್ಲೇ ಇದ್ದೀವಿ, ನಾವು ಈ ಸವಲತ್ತುಗಳನ್ನ ತೊಗೊತಾ ಇದ್ದೀವಿ ಅನ್ನೋರಿಗೆ ಮಾತ್ರ ಈ ಒಂದು ಗೃಹಜ್ಯೋತಿನಿ ಆಗಿರಲಿ, ಗೃಹಲಕ್ಷ್ಮಿ ಏನು 2,000 ರೂಪಾಯಿಗಳು ಬರುತ್ತೆ. ಇಲ್ದಿದ್ರೆ ಖಂಡಿತವಾಗ್ಲೂ ಬರೋದಿಲ್ಲ. ಇದು ಫಸ್ಟ್ ಅಪ್ಡೇಟು. ನಿಮ್ಮ ಡಾಕ್ಯುಮೆಂಟ್ಗಳು ಕರೆಕ್ಟಾಗಿರಬೇಕು. ಇನ್ನು ಎರಡನೇದಾಗಿ ಏನು ಸರ್ಕಾರ ಮತ್ತು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನ ಏನು ಇಲ್ಲಿನ ತನಕ ನೀವು ದಾಖಲಾತಿಗಳನ್ನು ಕಳಿಸಿದ್ದೀರಾ ಒಂದು ಫ್ರೀ ಯೋಜನೆಗಳಿಗೆ, ಎಲ್ಲದಕ್ಕೂ ಕೂಡ ಮರುಪರಿಶೀಲನೆಯನ್ನು ಮಾಡ್ತಾ ಇದೆ ಮತ್ತು ರೀವೆರಿಫಿಕೇಷನ್ನ ಮಾಡುತ್ತೆ. ರೀವೆರಿಫಿಕೇಷನ್ ಮಾಡಿ ಇಲ್ಲ ಇದು ಕರೆಕ್ಟಾಗಿದೆ. ಆವಾಗ ಅವರು ಬಡತನದಲ್ಲಿದ್ದರು, ಇವಾಗ ಒಂದು ಮಧ್ಯಮ ಕುಟುಂಬಕ್ಕಿಂತ ಮೇಲೆ ಬಂದಿದ್ದಾರೆ, ಇವರಿಗೆ ಬೇಡ ಅಂತಂದರೆ ನಿಮ್ಮನ್ನು ತೆಗ್ದಾಕ್ಬಿಡುತ್ತೆ. ನೀವು 5 ವರ್ಷದ ಹಿಂದಿನ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಸಲ್ಲಿಸಿರ್ತೀರ, ಆದರೆ ಇವಾಗೆಲ್ಲ ನಿಮ್ಮ ಕುಟುಂಬ ಮೇಲಿರುತ್ತೆ, ನಿಮಗೆ ಅವಶ್ಯಕತೆ ಇರೋದಿಲ್ಲ ಅಂದರೆ ಅದನ್ನ ತೆಗ್ದಾಕ್ಬಿಡುತ್ತೆ. ಅಷ್ಟೊಂದು ವೆರಿಫಿಕೇಷನ್ನ ಮಾಡುತ್ತೆ, ರೀವೆರಿಫಿಕೇಷನ್ನ. ನಿಮ್ಮ ಡಾಕ್ಯುಮೆಂಟ್ ಕರೆಕ್ಟಾಗಿದೆಯಾ ಮತ್ತು ರೀವೆರಿಫಿಕೇಷನ್ನ ಮಾಡುತ್ತೆ. ಈ ಮೂರನೇದಾಗಿ ಇಲ್ಲಿ ಶೇಕಡವಾಗಿ ಒಂದು 60% ಜನಕ್ಕೆ ಏನು ಕೂಡ ಹೋಗ್ತಾ ಇಲ್ಲ, ಈ ಒಂದು ಸೌಲಭ್ಯಗಳು ಬರ್ತಾ ಇಲ್ಲ. 40% ಜನಗಳಿಗೆ ಮಾತ್ರ ಈಗ ತಲುಪ್ತಾ ಇದೆ ಅಂತೇಳಿ ಸರ್ಕಾರ ಕಿವಿಗೆ ಬೀಳ್ತಾ ಇದೆ. ನಮಗೆ ಬರ್ತಿಲ್ಲ ಅಂತೇಳಿ ನೀವೇ ನಮಗೆ ಕಮೆಂಟ್ ಮೂಲಕ ತಿಳಿಸ್ತಾ ಇರ್ತೀರ. ಆ ರೀತಿಯಾಗಿ ಸರ್ಕಾರ ಒಂದು ಒಂದು ನಂಬರನ್ನು ಸಿಕ್ಕಿದೆ, ಅದಕ್ಕೆ 60% ಜನಗಳಿಗೆ ಈ ಒಂದು ಸವಲತ್ತು ಸಿಕ್ಕಿಲ್ಲ. ಅದಕ್ಕೋಸ್ಕರ ಅವರಿಗೆ ನಾವು ಹೋಗೋ ಹಾಗೆ ಮಾಡಬೇಕು, ಅವರಿಗೆ ಸರ್ಕಾರದ ಸವಲತ್ತುಗಳನ್ನ ಬರೋ ಹಾಗೆ ಮಾಡಬೇಕು ಅಂತೇಳಿ ಸರ್ಕಾರ ಒಂದು ನಿರ್ಧಾರಗಳನ್ನ ತಗೊಳ್ತಾ ಇದೆ. ಮತ್ತು 15% ಜನಗಳನ್ನ ತೆಗ್ದಾಕ್ತಿದೆ ಸರ್ಕಾರ. ಮೂರನೇದಾಗಿ 15% ಜನಗಳಿಗೆ ಬೇಕಿಲ್ಲ ಇದು ಯಾವುದು ಕೂಡ. ಅವರು ತುಂಬ ಚೆನ್ನಾಗಿದ್ದಾರೆ, ಅವ್ರು ರಿಚ್ ಇದ್ದಾರೆ, ಅವರಿಗೆ ಯಾವೊಂದು ಫ್ರೀ ಅನ್ನಭಾಗ್ಯ ಯೋಜನೆ ಆಗಲಿ, ಗೃಹಜ್ಯೋತಿ ಆಗಿರಲಿ, ಗೃಹಲಕ್ಷ್ಮಿ ಆಗಿರಲಿ, 2,000 ಹಣ ಆಗಲಿ ಬೇಕಿಲ್ಲ ಅವರಿಗೆ. ಅನ್ನಭಾಗ್ಯ ಅವರು ಸೊಸೈಟಿನಲ್ಲಿ ಹೋಗೋದು ಇಲ್ಲ, ಅವರು ಆ ಒಂದು ಅನ್ನಭಾಗ್ಯದ ಹಣವನ್ನು ತೆಗೆದುಕೊಳ್ಳೋದಿಲ್ಲ. ಬೇಕಾಗಿರೋದು ಬಡವರ್ಗದ ಜನರಿಗೆ. ಹಸಿವು ಮುಕ್ತ ಕರ್ನಾಟಕವನ್ನು ಮಾಡಲಿ ಒಂದು ಯೋಜನೆನ ನಾವು ತೊಗೊಂಬಂದಿರೋದು. ಅದಕ್ಕೋಸ್ಕರ ಅವರಿಗೆ ಬೇಡ ಅಂತೇಳಿ ನಾವು 15% ಜನಗಳನ್ನ ನಾವು ತೆಗ್ದಾಕಬೇಕು ಅಂತೇಳಿ ಒಂದು ಲೀಸ್ಟ್ನ ಮಾಡಿದಾರಂತೆ. ಅದರಲ್ಲಿ ಯಾರ ಲಿಸ್ಟ್ ಬೇಕಾದರೂ, ಯಾರ ನೇಮ್ ಬೇಕಾದರೂ ಇರ್ಬೋದು, ನಿಮ್ಮ ನೇಮ್ ಕೂಡ ಇರ್ಬೋದು. ಆ ಲೀಸ್ಟ್ನ ಒಂದು ಸರ್ಕಾರದ ಒಂದು ವೆಬ್ಸೈಟಲ್ಲಿ, ಆಹಾರ ಇಲಾಖೆನೇ ಆಗಲಿ ಏನು ಬಿಡುಗಡೆ ಮಾಡಿದಾಗಲೇ ಗೊತ್ತಾಗೋದು ಯಾರ್ಯಾರ ಹೆಸರಿದೆ ಏನು ಅಂತೇಳಿ. ಅಲ್ಲಿವರೆಗೂ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಅಧಿಕೃತವಾಗಿ ಇನ್ನೂ ಕೂಡ ಮಾಹಿತಿ ಬಂದಿಲ್ಲ ಸ್ನೇಹಿತರೆ. ಆದರೆ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಆಲ್ರೆಡಿ ಒಂದು ನೋಟಿಫಿಕೇಷನ್ ಅಂತ ಕಳಿಸಿದಾರಂತೆ, ನೀವು ಇದ್ರ ಬಗ್ಗೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಬೇಕು ಅಂತೇಳಿ. ಅದಕ್ಕೋಸ್ಕರ ಅವರು ತಡ ಮಾಡ್ತಾ ಇದ್ದಾರೆ, ಸರ್ಕಾರ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿದೆ ಅಂತ. ಅದಕ್ಕೆ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಎಲ್ಲ ವೆರಿಫಿಕೇಷನ್ನ ಮಾಡಿ ನಿಮ್ಮ ಏನು ಗೃಹಲಕ್ಷ್ಮಿ ಹಣವನ್ನು ಕೊಡ್ತಾರಂತೆ ಸ್ನೇಹಿತರೆ. ಈ ಮಾಹಿತಿ ನಮಗೆ ಸಿಕ್ಕಿದ್ದು ನೋಡಿ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತು ಶೇರ್ನ ಕೊಡಿ ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದಗಳು.